ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ಆನರ್ 9X Pro ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ನಮ್ಮ ಭಾರತದಲ್ಲಿ ಯಾವುದೇ ಒಂದು ಪ್ಲೇಸ್ಟೋರ್ ಇಲ್ಲದೆ ಮತ್ತು ಯಾವುದೇ ಗೂಗಲ್ ಅಪ್ಲಿಕೇಶನ್ ಇಲ್ಲದೆ ಲಾಂಚ್ ಆಗ್ತಿರುವಂಥ ಮೊದಲ ಫೋನ್ ಆಗಿರುವಂಥದ್ದು. ಹಾಗಾದರೆ ನೀವು ಕೇಳ್ಬೋದು, ಪ್ಲೇಸ್ಟೋರ್ ಇಲ್ಲ ಅಂತಂದ್ರೆ ನಾನು ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ತಿಳಿಸ್ಕೊಡ್ತದೆ. ನೀವು ಒಂದು ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನೀವು ಏನನ್ನು ಮಾಡಬಹುದು, ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಬೆಲೆ ಎಷ್ಟು, ಜೊತೆಗೆ ಅನ್ಬಾಕ್ಸಿಂಗ್ ಸಹ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೀಯಾಗಿ ಮಾಡ್ಕೊಳ್ಳಿ. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು ಸಿಂಪಲ್ ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ನ ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ನಾನು ಚೆಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸಣ್ಣ ಬಾಕ್ಸ್ ನೀಡಿದ್ದಾರೆ. ಇದರೊಳಗೆ ನಿಮಗೆ ಸಿಮ್ ಎಜೆಕ್ಟ್ ಟೂಲ್ ಸಿಗ್ತಾ ಇರುವಂಥ ಡೈರೆಕ್ಟಾಗಿ ಯೂಸರ್ ಮ್ಯಾನ್ಯುಯಲ್ಲು ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡೆಲ್ಲ ಇದರಲ್ಲಿರುವಂಥದ್ದು. ಜೊತೆಗೆ ಒಂದು ಬ್ಯಾಕ್ ಕವರ್ನ ಸಹ ನಿಮಗೆ ನೀಡಿದ್ದಾರೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಸೊ ತುಂಬ ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ನಿಮಗೆ ಈ ಒಂದು ಫೋನ್ ಒಳಗೆ 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಈ ಒಂದು USB Type-C ಡಾಟಾ ಕೇಬಲ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಬೇರೇನು ಸಹ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಇರೋದಿಲ್ಲ. ಈ ಒಂದು ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗ್ತಾ ಇರುವಂಥದ್ದು. ಮೊದಲದಾಗಿ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದೊಂದು ಸಾಲಿಡ್ ಬಿಲ್ಡ್ ಆಗಿರುವಂಥದ್ದು. ಇಟ್ಕೊಳ್ಳೋಕೆ ಒಂದು ರೀತಿ ಖುಷಿ ಆಗುತ್ತೆ. ಪ್ರೀಮಿಯಂ ಲುಕ್ಕು ನಿಮಗೆ ಸಿಗ್ತಾ ಇರುವಂಥದ್ದು. ಕಡಿಮೆ ದುಡ್ಡಿನ ಫೋನ್ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಒಂದು ಪ್ರೀಮಿಯಂ ಫೋನ್, ಯಾವುದೋ 30-40 ಸಾವಿರ ರೂಪಾಯಿ ಫೋನ್ ಯೂಸ್ ಮಾಡ್ತಿದ್ದೀರಿ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಆಗಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಜೊತೆಗೆ ಇದೊಂದು ಅಲ್ಯೂಮಿನಿಯಂ ಫ್ರೇಮ್ ಆಯಿತಾ. ಅಲ್ಯೂಮಿನಿಯಂ ಫ್ರೇಮ್ ಯೂಶಲಿ ಈ ಒಂದು ಪ್ರೆಸೆನ್ಸಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಹಾಕಿರ್ತಾರೆ, ಬಟ್ ಇದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇರುವಂಥದ್ದು ತುಂಬ ಒಳ್ಳೆಯ ವಿಷಯ. ಮುಂದ್ಗಡೆ ಬಂತು ಅಂತ ನೋಡ್ತಾ ಇದ್ರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಯಾವುದೇ ಟಿಯರ್ ಡ್ರಾಪ್ ನಾಚ್ ಆಗಲಿ, ಯಾವುದೇ ಒಂದು ಪಂಚೋಲ್ ಕ್ಯಾಮ್ರಾ ಆಗಲಿ ಮುಂದ್ಗಡೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದರಲ್ಲಿ ಪಾಪಪ್ ಕ್ಯಾಮ್ರಾ ಇದೆ ಅಂತ. ಸೊ ಈ ಪ್ರೆಸೆನ್ಸಲ್ಲಿ ಪಾಪಪ್ ಕ್ಯಾಮ್ರಾ ಸಹ ಇರುವಂಥದ್ದು ಇನ್ನೂ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಹಿಂದಕ್ಕೆ ಬಂತು ಅಂತಂದ್ರೆ ನೋಡ್ತಾ ಇದ್ರೆ ಒಂದು ಒಳ್ಳೆಯ ಟೆಕ್ಸ್ಚರ್ ನಿಮಗೆ ಹಿಂಗಡೆ ಸಿಗ್ತಾ ಇದೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು, ಸಿಂಗಲ್ ಡಿ ಫ್ಲಾಶ್ ಹಿಂಗಡೆ ಇದೆ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ನನಗೊಂದು ತುಂಬ ಇಷ್ಟ ಆಯಿತು. ಜೊತೆಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಿದೆ ಅದು ಬಲಗಡೆ ನೋಡ್ತಾ ಇದ್ದೀರಾ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು. ಸೊ ಬಲಗಡೆ ಹಾಕಿದ್ದಾರೆ. ಇದು ಕೂಡ ಒಳ್ಳೆಯ ಮೂನೆ. ನನಗೆ ನಾವು ಹಿಂದೆ ಇರೋದಕ್ಕಿಂತ ಈ ಕಡೆ ಸೈಡಲ್ಲಿರುವಂಥದ್ದು ಒಂದು ರೀತಿ ಒಳ್ಳೆಯ ವಿಷಯನೇ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ USB Type-C ಮತ್ತು 3.5 ಮಿಡ್-ಫೋನ್ ಜಾಕ್ ಇರುವಂಥದ್ದು ಇನ್ನೂ ಒಳ್ಳೆಯ ವಿಷಯ. ನನಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ ಇಷ್ಟ ಆಯಿತು. ಒಂದು ಪ್ರೆಸೆನ್ಸಲ್ಲಿ ಇಷ್ಟು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ನಾನು ಬೇರೆ ಯಾವ ಫೋನಲ್ಲಿ ನೋಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 6.59 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಒಂದು IPS LCD ಡಿಸ್ಪ್ಲೇದಲ್ಲಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಬಿಸಿಲಿಗೆ ಹೋದ್ರೂ ಅಷ್ಟೇ ಒಂದು ಲೆವೆಲಿಗೆ ಡೀಸೆಂಟ್ ಆಗಿದೆ ಆಯಿತಾ. ಕ್ರೇಜಿ ಏನಲ್ಲ, ಡೀಸೆಂಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಇನ್ನೂ ಒಂದು ಫೋನ್ ಇರುವಂಥ ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಸರ್ಪ್ರೈಸಿಂಗ್ ಆಯಿತಾ. ಇದರಲ್ಲಿ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟನ್ನು ಲಾಂಚ್ ಮಾಡ್ತಿರುವಂಥದ್ದು. 6GB ರ್ಯಾಮ್ ಮತ್ತು 256GB ಇಂಟರ್ನಲ್ ಮೆಮೊರಿ. 6GB ರ್ಯಾಮು, 256GB ಇಂಟರ್ನಲ್ ಮೆಮೊರಿ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 256GB ಇಂಟರ್ನಲ್ ಮೆಮೊರಿಯನ್ನು ಈ ಒಂದು ಪ್ರೈಸಲ್ಲಿ ನೀಡ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಲೇಬೇಕು ಆಯಿತಾ. ಈ ಒಂದು ಫೋನಲ್ಲಿ ಕಿರಾನ್ 810 ಪ್ರೊಸೆಸರ್ ಇರುವಂಥದ್ದು. ಕಿರಾನ್ 810 ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 720, 730ಕ್ಕಿಂತ ಜಾಸ್ತಿ ಪವರನ್ನು ಹೊಂದಿರುವಂಥ ಪ್ರೊಸೆಸರ್ ಇದಾಗಿರುವಂಥದ್ದು. 7 ನ್ಯಾನೋಮೀಟರ್ ಟೆಕ್ನಾಲಜಿಯಲ್ಲಿ ಮಾಡಿರುವಂಥ ಪ್ರೊಸೆಸರ್ ಇದಾಗಿದೆ. ತುಂಬ ಒಳ್ಳೆಯ ಪ್ರೊಸೆಸರ್. ಪವರ್ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದ ಬ್ಯಾಟ್ರಿ ಬಾಳಿಕೆನೂ ಸಹ ತುಂಬ ಜಾಸ್ತಿ ಬರುತ್ತೆ. ಗೇಮ್ ಆಡೋದಕ್ಕೆ ತೊಂದರೆನೇ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದಂಗೆ 720, 730ಗಿಂತ ಜಾಸ್ತಿ ಪವರ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ಇನ್ನೇ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿದೆ. ಇದು 1.8 ಅಪರ್ಚರ್. ಸೊ ಲೋ ಲೈಟಲ್ಲೂ ಸಹ ಒಂದು ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ. ಇದು ಒಂದು ಲೆವೆಲಿಗೆ ವೈಡ್ ಇದೆ ಆಯಿತಾ. ನನಗೆ ತುಂಬ ವೈಡ್ ಅಂತ ಅನ್ನಿಸ್ತಿಲ್ಲ, ಒಂದು ಲೆವೆಲಿಗೆ ವೈಡ್ ಇದೆ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಈ ಒಂದು ಬ್ಯಾಕ್ ಕ್ಯಾಮ್ರಾದ ಫೋಟೋ ಕ್ವಾಲಿಟಿ ಕೇಳ್ತಾ ಇದ್ದೀರಾ ಅಂತ ಅಂದರೆ ಡೀಸೆಂಟ್ ಆಗಿದೆ ಅಂತ ಅನ್ನಿಸ್ತು. ಆ ಫೋಟೋ ಸ್ಯಾಂಪಲ್ಸ್ನ ನೀವು ಕೂಡ ಗಮನಿಸ್ತಾ ಇದ್ದಾರೆ, ಜಡ್ಜ್ ಮಾಡ್ಬೋದು ನೀವೇ. ಡೀಸೆಂಟ್ ಆಗಿದೆ ಅನ್ನಿಸ್ತು, ನಂಗೆ ಕ್ರೇಜಿ ಅನ್ನಿಸ್ತಿಲ್ಲ, ಡೀಸೆಂಟ್ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಒಂದು ಪಾಪಪ್ ಕ್ಯಾಮ್ರಾ ಇದಾಗಿದೆ. 16 ಮೆಗಾಪಿಕ್ಸೆಲ್ನ ಪಾಪಪ್ ಕ್ಯಾಮ್ರಾ ಇದಾಗಿರುವಂಥದ್ದು. ಪಾಪಪ್ ಕ್ಯಾಮ್ರಾದ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು. ಆ ಸ್ಯಾಂಪಲ್ಸ್ಗಳನ್ನ ಸಹ ನೀವು ನೋಡ್ತಾ ಇದ್ದೀರಾ. ಫ್ರಂಟ್ ಕ್ಯಾಮ್ರಾ ನನಗೇನೋ ಇಷ್ಟ ಆಯಿತು. ನಾಟ್ ಬ್ಯಾಡ್, ಡೀಸೆಂಟ್ ಆಗಿದೆ. ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಬೇಕಾದರೆ.
ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ನಾನು ಹೇಳಿದಂಗೆ ಇದರಲ್ಲಿ ಫೇಸ್ ಅನ್ಲಾಕ್ ಇಲ್ಲ, ಫಿಂಗರ್ ಪ್ರಿಂಟ್ನ ಮುಖಾಂತರ ನೀವು ಈ ಒಂದು ಅನ್ಲಾಕನ್ನು ಮಾಡ್ಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ ನಿಮಗೆ 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಬಾಕ್ಸ್ ಒಳಗೆ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಫೈನಲಿ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ ಪ್ಲೇ ಸ್ಟೋರ್ ಇಲ್ಲ, ನಾನು ಏನು ಮಾಡಲಿ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಅಂತ ಅಂದರೆ ಹುವಾವೆ ಅವ್ರದ್ದೇ ಒಂದು ಆ್ಯಪ್ ಗ್ಯಾಲರಿ ಅಂತ ಇರುವಂಥದ್ದು ಆಯಿತಾ. ಇದರಲ್ಲಿ ನಿಮಗೆ ನಮ್ಮ ಭಾರತಕ್ಕೆ ಬೇಕಾಗುವಂಥ ಆಯಿತಾ ನಾವು ಯೂಸ್ ಮಾಡುವಂಥ ಅಪ್ಲಿಕೇಶನ್ಗಳೆಲ್ಲ ಇದರಲ್ಲಿ ಸಿಗುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ಗಳು, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಆರೋಗ್ಯ ಸೇತು ಆಗಿರ್ಬೋದು, ಈಗ ರೀಸೆಂಟಾಗಿ ಟ್ರೂ ಕಾಲರ್ ಆಗಿರ್ಬೋದು, ಯೂಶಲಿ ನಾವು ಆಡೋ ಗೇಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ಆಯಿತಾ. ಈಗ ಪೇಟಿಎಮ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ನಮ್ಮ ಭಾರತದಲ್ಲಿ ನಾವೇನೇನು ಯೂಸ್ ಮಾಡ್ತೀವಿ ಅಪ್ಲಿಕೇಶನ್, ಫ್ಲಿಪ್ಕಾರ್ಟ್, ಇದೆಲ್ಲರೂ ಸಹ ಈ ಒಂದು ಆ್ಯಪ್ ಗ್ಯಾಲರಿ ಮುಖಾಂತರ ನಾವು ಡೌನ್ಲೋಡನ್ನು ಮಾಡ್ಕೊಬೋದು. ಸೊ ಇದು ಹುವಾವೆ ಅಂದರೆ ಹಾನರ್ ಅವ್ರದ್ದೇ ಇದೊಂದು ಪ್ಲೇಸ್ಟೋರ್ ಥರ ಅಪ್ಲಿಕೇಶನ್ ಇದಾಗಿರುವಂಥದ್ದು. ಅದಷ್ಟೇ ಅಲ್ಲ, ನೀವು ಸೈಡ್ ಲೋಡನ್ನು ಮಾಡ್ಕೊಬೋದು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು, ಅಥವಾ APK ಪ್ಯೂರ್ ಅಂತ ಅಪ್ಲಿಕೇಶನ್ ಬರುತ್ತೆ, APK ಪ್ಯೂರು, ಇದರಲ್ಲೂ ಕೂಡ ನೀವು ನಿಮಗೆ APK ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೋದು ಡೈರೆಕ್ಟಾಗಿ. ಸೊ ಇದರಲ್ಲಿ ಯಾವುದೇ ಅಪ್ಲಿಕೇಶನ್ ನೀವು ಸರ್ಚ್ ಮಾಡಿದ್ರೂ ಸಹ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಹ ನೀವು ಡೌನ್ಲೋಡನ್ನು ಮಾಡ್ಕೊಬೋದು. ಸೊ ನನಗನ್ನಿಸ್ದಂಗೆ ಪ್ಲೇಸ್ಟೋರ್ ಇಲ್ಲ ಆಯಿತಾ, ಬಟ್ ತುಂಬ ಕಡಿಮೆ ಬೆಲೆಗೆ ಈ ಒಂದು ಫೋನ್ ಲಾಂಚ್ ಮಾಡ್ತಿರುವಂಥದ್ದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಅಪ್ಲಿಕೇಶನ್ ಬೇಕು ಅಂತ ಅಂದರೆ ನಾವು ಇದರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ಈ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ ಕೂಡ ವರ್ಕ್ ಆಗೋದಿಲ್ಲ ಮತ್ತು ಜಿಮೇಲ್ ಸಹ ವರ್ಕ್ ಆಗೋದಿಲ್ಲ. ಸೊ ನೀವು ಬ್ರೌಸರ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು, ಸೊ ಡಿಫಾಲ್ಟ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಕ್ರೋಮ್ ಬರುತ್ತೆ, ಗೂಗಲ್ ಕ್ರೋಮನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದರಲ್ಲಿ ಯೂಟ್ಯೂಬ್ ಆಗಿರ್ಬೋದು, ನೋಡ್ತಾ ಇದ್ದೀರಾ ಯೂಟ್ಯೂಬ್ ಹೋದ್ರಿ ಅಂತಂದರೆ ಬ್ರೌಸರ್ ಮುಖಾಂತರ ನೀವು ಯೂಟ್ಯೂಬನ್ನು ಇದು ಮಾಡ್ಬೋದು. ಸೊ ಹಿಂಗೆ, ಸೊ ಇದರಲ್ಲಿ ಆಲ್ಟರ್ನೇಟಿವ್ ನೀವು ಅದಿಲ್ಲ ಅಂತಂದರೆ ಆಲ್ಟರ್ನೇಟಿವ್ ಆಗಿ ಇದನ್ನು ಯೂಸ್ ಮಾಡ್ಕೊಬೋದು. ಇನ್ನು ಜಿಮೇಲ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತಂದರೆ ಇದರಲ್ಲಿ ಇಮೇಲ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದರಲ್ಲಿ ನೀವು ಜಿಮೇಲ್ಗೆ ಲಾಗಿನ್ ಆಗ್ಬೋದು. ಸೊ ನೀವೇನು ಜಿಮೇಲ್ಗೆ ಏನು ಇಮೇಲ್ ಬರುತ್ತೆ ಅದು ಈ ಒಂದು ಅಪ್ಲಿಕೇಶನ್ಗೂ ಬರುತ್ತೆ. ಸೊ ಇದೊಂಥರ ಜಿಮೇಲಿಗೆ ಆಲ್ಟರ್ನೇಟಿವ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನೀವು ಈ ಒಂದು ಫೋನ ಪರ್ಚೇಸ್ ಮಾಡ್ತೀರಾ ಅಂದರೆ ಇನ್ನೊಂದೇನು ಮಾಡ್ಬೋದು ಅಂತ ಅಂದರೆ ಈ ಒಂದು ಫೋನಲ್ಲಿ ಫೋನ್ ಕ್ಲೋನ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ನೀವು ನಿಮ್ಮ ಒಂದು ಫೋನ್ ಹಳೆ ಫೋನ್ಗೂ ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಫೋನ್ ಇರುವಂಥ ಎಲ್ಲ ಅಪ್ಲಿಕೇಶನ್ ಡಾಟಾವನ್ನು ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಿಂಗೂ ಸಹ ಈ ಒಂದು ಫೋನ್ ಕ್ಲೋನ್ನ ನೀವು ಯೂಸ್ ಮಾಡ್ಕೊಬೋದು. ನೀವಾದರೆ ಕೇಳ್ಬೋದು ಈ ಒಂದು ಫೋನ್ ನಾನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 100% ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಅಂತ ಅಂದರೆ ಇದೆ 21-22ನೇ ತಾರೀಕು ಈ ಒಂದು ಫೋನ್ ಕೇವಲ 15,000ಕ್ಕೆ ಸಿಗ್ತಾ ಇರುವಂಥದ್ದು. ಹೌದು, 3,000 ರೂಪಾಯಿ ಆಫ್ ಆಗಿ ನಿಮಗೆ 2 ದಿನ ಸ್ಟಾರ್ಟಿಂಗ್ ಸೇಲಲ್ಲಿ 15,000ಕ್ಕೆ ಒಂದು ಫೋನ ಲಾಂಚ್ ಮಾಡ್ತಾ ಇದ್ದಾರೆ. 15,000ಕ್ಕೆ ಕಿರಾನಿ 810 ಪ್ರೋಸೆಸರು, ಪಾಪಪ್ ಕ್ಯಾಮ್ರಾ ಎಲ್ಲ ಸಿಗ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೇಸ್ಟೋರ್ ಇಲ್ಲ ಅಂತ ಅಂತಿದ್ದೀರಾ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ, ವೆಯ್ಟ್ ಮಾಡಿ. ಏನೆಲ್ಲ ಆಫರ್ ಸಿಗ್ತದೆ ಅಂತಂದರೆ ನಿಮಗೆ 3,000 ಆಫ್ ಆಗಿ 15,000, ಜೊತೆಗೆ ನೀವು ಮಂತ್ಲಿ EMI 6 ತಿಂಗಳು EMI ಕಟ್ಕೋತಿದ್ದೀರಾ ಅಂತಂದರೆ ವಿತೌಟ್ ನೋ ಕ್ಯಾಶ್ EMI ಸಹ ಸಿಗ್ತಾ ಇರುವಂಥದ್ದು. ಜೊತೆಗೆ 3 ತಿಂಗಳ ಕಾಲ ಸ್ಟಾರ್ಟಿಂಗ್ ಈ ಟೈಮಲ್ಲಿ 21-22 ತೊಗೊಂಡಿರಿ ಅಂದರೆ 3 ತಿಂಗಳು ನಿಮಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟು ವಾರಂಟಿ ಕೂಡ ಸಿಗುತ್ತೆ. 3 ತಿಂಗಳು ನೀವು ಸ್ಕ್ರೀನ್ ಹೊಡೆದೋಯ್ತು ಅಂದರೂ ಸಹ ರೀಪ್ಲೇಸ್ ಮಾಡಿಕೊಡ್ತಾರೆ. ತುಂಬ ಒಳ್ಳೆಯ ವಿಷಯ ಆಗಿರುವಂಥದ್ದು ಇದು. ಇನ್ನೊಂದು ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ಇದರಲ್ಲಿ ನೀವು ಪ್ಲೇಸ್ಟೋರ್ ಇಲ್ಲ ಅನ್ನೋದಕ್ಕೆ ನೀವು ಅನ್ಅಫಿಷಿಯಲ್ ಆಗಿ ಪ್ಲೇಸ್ಟೋರನ್ನು ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಬೋದು. ಮೆಥಡ್ಗಳಿದ್ದಾವೆ. ನೀವು ಬೇಕು ಅಂತಂದರೆ ಡೆಡಿಕೇಟ್ ವಿಡಿಯೋನ ಮಾಡ್ತೀನಿ ನಾನು. ಆರಾಮಾಗಿ ಒಂದು ಫೋನ್ಗೆ ಅನ್ಅಫಿಷಿಯಲ್ ಆಗಿ ಪ್ಲೇಸ್ಟೋರ್ನ ಇನ್ಸ್ಟಾಲ್ ಮಾಡ್ಕೊಬೋದು ನಾವು. ಹೌದು, ಇದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟಾಗಿ ಬ್ಲಾಗನ್ನು ಅಥವಾ ಏನಾದರೂ ಡೆಡಿಕೇಟ್ ವಿಡಿಯೋ ಮಾಡೋದಕ್ಕಾದ್ರೆ ಮಾಡ್ತೀನಿ. ಪ್ಲೇಸ್ಟೋರ್ ಇಲ್ಲ ಅಂತ ಅನ್ಕೊಂಬಿಡಿ, ನಾವೇ ಇದಕ್ಕೆ ಆರಾಮಾಗಿ ಪ್ಲೇಸ್ಟೋರ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಇದ್ದರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.